ಇನ್ನು ಶಾಸಕರಾಗಿರುವ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇವತ್ತು ನೂತನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಹೊಸದಾಗಿ ಪದಗ್ರಹಣ ಆಗುತ್ತೆ, ಪ್ರಮಾಣ ವಚನ ಆಗುತ್ತೆ. ಅವ್ರಿಗೊಂದು ಅತ್ಯಂತ ಒಳ್ಳೆಯ ಅವಕಾಶ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋದರಲ್ಲಿ ಮತ್ತು ಯಾಕೆಂದರೆ ಅವ್ರಿಗೆ ಎಲ್ಲ ರೀತಿಯ ಅನುಭವ ಇದೆ. ಮಂತ್ರಿಯಾಗಿ ಅನೇಕ ಹುದ್ದೆಗಳಲ್ಲೆಲ್ಲ ಅವರು ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ವಿಷಯಗಳ ಬಗ್ಗೆ ಅವ್ರಿಗೆ ಅರಿವಿದೆ. ಯಾಕಂದರೆ ಅವರು ವೈಯಕ್ತಿಕವಾಗಿ ಒಂದು ಬಿಸ್ನೆಸ್ ನಡೆಸ್ತಕ್ಕಂಥವ್ರು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತಕ್ಕಂಥವ್ರು ಮತ್ತು ಎಲ್ಲ ಒಂದು ಇದ್ರ ಬಗ್ಗೆ ಏನು ವ್ಯವಹಾರಗಳ ಬಗ್ಗೆ ಮತ್ತು ಆರ್ಥಿಕ ಪರಿಸ್ಥಿತಿ ಏನು ಎಲ್ಲ ಕೂಡ ಅವ್ರಿಗೆ ಗೊತ್ತಿರುವಂಥದ್ದು. ಆದ್ದರಿಂದ ಖಂಡಿತವಾಗಿಯೂ ಅವ್ರಿಗೆ ಈ ಸಲ ಒಂದು ಒಳ್ಳೆಯ ಅವಕಾಶ. ಉತ್ಸಾಹಿ ಬೇರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ದರಿಂದ ಕರ್ನಾಟಕಕ್ಕೆ ಒಂದು ಹೊಸ ದಿಕ್ಕಿನಲ್ಲಿ ತೊಗೊಂಡೋಗ್ತಕ್ಕಂಥ ಅವಕಾಶ ಇವತ್ತು ಮಾನ್ಯ ಶಿವಕುಮಾರ್ ಅವ್ರಿಗಿದೆ. ಆದ್ದರಿಂದ ನನ್ನ ಶುಭ ಹಾರೈಕೆ ಅವರಿಗೆ ಮತ್ತು ಯಶಸ್ವಿಯಾಗಿ ನಡೆಸಲಿ ಅಂತ ನಾನು ಅವರ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ.